ಎಸ್ ವಿಜಯಪುರ ಅಷ್ಟೇ ಅಲ್ಲ, ಹಾಸನದಲ್ಲೂ ಕೂಡ ಹಾಸನ ನಗರದ ಪರೀಕ್ಷಾ ಕೇಂದ್ರದಲ್ಲಿ ಗೊಂದಲ ಆಯಿತು. ಕೇಂದ್ರ ಸಂಖ್ಯೆ 512ರಲ್ಲಿ ಗಂಧದ ಕೋಟೆಯಲ್ಲಿರುವಂತಹ ಅದು ಸರ್ಕಾರಿ ಬಾಲಕಿಯರ PU ಕಾಲೇಜ್ ಅದು. ಅಲ್ಲೂ ಕೂಡ OMR ಶೀಟ್ ಅದಲು ಬದಲು ಎನ್ನುವಂತಹ ಒಂದು ಆರೋಪ. ಲಿಖಿತ ಪರೀಕ್ಷೆ ಆರಂಭ ಆಗುತ್ತೆ, ಅದಾಗಿ 1 ಗಂಟೆ ಬಳಿಕ ಸಮಸ್ಯೆ ತಲೆದೋರುತ್ತೆ. ಪರೀಕ್ಷಾ ಕೇಂದ್ರದಿಂದ ಹೊರಬರ್ತಾರೆ ಅಭ್ಯರ್ಥಿಗಳು, ಪ್ರಶ್ನೆ ಮಾಡ್ತಾರೆ. ನಂತರ ಸ್ಥಳಕ್ಕೆ ಪರೀಕ್ಷಾ ಕೇಂದ್ರಕ್ಕೆ DC ಲತಾ ಕುಮಾರಿ ಅವರು ಭೇಟಿ ಕೊಟ್ಟರು. ಏನು ನಡೀತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪರೀಕ್ಷೆಲಾದಂತಹ ಗೊಂದಲ ಏನು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಗೊಂದಲ ಏನಾಗಿದೆ ಅಂದ್ರೆ ಎಲ್ಲರೂ PUC ಎಕ್ಸಾಮ್ ಬರೆಯೋದಕ್ಕೆ ಅಂತ ಬಂದಿರ್ತಾರೆ. ಎಲ್ಲೆಲ್ಲ ಬೆಂಗಳೂರು ಕಡೆಯಿಂದ ಎಲ್ಲ ಊರ ಕಡೆಯಿಂದ ಬಂದಿರ್ತಾರೆ. ಸೊ ನೇಟಿವ್ ಕಡೆನೇ ಇದು ಎಕ್ಸಾಮ್ ಸೆಂಟರ್ ಬಿದ್ದಿರುತ್ತೆ. ಸೊ ಈ ಸೆಂಟ್ರಲ್ಲಿ ಏನು ಗೊಂದಲ ಆಗಿದ್ದು ಅಂದರೆ ಎಷ್ಟೋ ಸ್ಟೂಡೆಂಟ್ಗಳು ಇಲ್ಲಿ ಪ್ರಾಬ್ಲಮ್ ಇಷ್ಟೇ, OMR ಶೀಟು ಮತ್ತು ಕ್ವಶನ್ ಪೇಪರ್ ಶೀಟು ಸೇಮ್ ನಂಬರ್ ಇರಬೇಕು ಅನ್ನೋದನ್ನ ಅವ್ರು ಹೇಳ್ತಾ ಇದ್ರು. ಕೆಲವರು ಪರವಾಗಿಲ್ಲ, ಈ ನಂಬರ್ನ ಇಲ್ಲಿ ಬರೆದ್ರೆ ಶೇಡ್ ಮಾಡಿದ್ರೆ ನಡೆಯುತ್ತೆ, ಅದನ್ನು ಕನ್ಸಿಡರ್ ಮಾಡ್ಬೋದು ಅಂತ ನಾನು ಹೇಳಿದಷ್ಟೇ. ಎಲ್ರಿಗೂ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಬರೆಯೋಣ ಫಸ್ಟು, ಅದಾದ ನಂತರ ಇದೇನಾರ ಡಿಫ್ರೆನ್ಸ್ ಇತ್ತು KEಗೆ ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಡಿಫ್ರೆನ್ಸ್ ಇತ್ತು ಅಂತಂದರೆ ಅದನ್ನು ಮಾತಾಡೋಣ, ರಿಸಲ್ಟ್ನ ಸ್ಟಾಪ್ ಮಾಡೋಣ. ಯಾಕಂದರೆ ಚೇಂಜಸ್ ಆಗುತ್ತೆ. ಇನ್ನೂ ಕೆಲವರು ಹೇಳಿದ್ರು ಇದನ್ನು OMR ಶೀಟು ಈ ಥರ ಡಿಫ್ರೆನ್ಸ್ ಇತ್ತು ಅಂದರೆ OMR ಶೀಟ್ನೇ ಹರಿದಾಕ್ಬಿಡ್ತಾರೆ ಅನ್ನೋದೆಲ್ಲ ರಿಸಲ್ಟ್ ಟೈಮಲ್ಲಿ ಮಾಡ್ತಾರೆ ಅನ್ನೋದೆಲ್ಲ ಬಂತು. ಸೊ ಅದಾಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದೇನಾದ್ರು ಚೇಂಜಸ್ ಇತ್ತು ಅಂದರೆ ದಯವಿಟ್ಟು ಸ್ಟಾಪ್. ಯಾವುದೇ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಇಲ್ಲಿ ನಮಗೆ ಕರೆ ಬಂತು, ಈ ಥರ ಅಭ್ಯರ್ಥಿಗಳು ಸ್ವಲ್ಪ ಗೊಂದಲ ಉಂಟು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲಿ ಏನಾಗಿದೆ, ಕ್ವಶನ್ ಪೇಪರಲ್ಲಿ ಕ್ರಮ ಸಂಖ್ಯೆ ಅಂತ ಇರ್ತದೆ, ಅದು OMR ಅಲ್ಲಿ ಇನ್ನೊಂದು ಅದರ ಮೇಲೆ ಒಂದು ಸಂಖ್ಯೆ ಇರ್ತದೆ. ಈ 2 ಸಂಖ್ಯೆಗಳು ಸೇಮ್ ಇರಬೇಕು ಅನ್ನೋದು ಅಭ್ಯರ್ಥಿಗಳ ವಾದ ಆಗಿತ್ತು. ಸೊ ಅದು ಹಾಗಲ್ಲ, ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಒಂದು ಸಂಖ್ಯೆಯನ್ನು, ಕ್ರಮ ಸಂಖ್ಯೆಯನ್ನು ಅಲ್ಲಿ ಬರೀಲಿಕ್ಕೆ ಅವಕಾಶ ಇದೆ. ನಮಗೆ 6 ಡಿಜಿಟ್ ಬಾಕ್ಸ್ ಇರ್ತದೆ.